ಹಲ್ಲೆಲೂಯಾ. ಕರ್ತನ ಮಹಾಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಕರ್ತನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಆತನನ್ನು ಆರಾಧಿಸುವಂತೆ ಕರ್ತನ ನಮಗೆ ಈ ಒಂದು ಒಳ್ಳೆಯ ದಿನವನ್ನು ಕೊಟ್ಟದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿರೋಣ. ಪ್ರಿಯರೇ, ಲೋಕದ ಪರಿಸ್ಥಿತಿಯನ್ನು ನೋಡುವುದಾದರೆ ದಿನದಿಂದ ದಿನಕ್ಕೆ ಭಯದಲ್ಲಿಯೂ ಕುಂದಿ ಹೋಗಿರುವಂಥ ವೇಳೆಯಲ್ಲಿ, ಯಾವುದೇ ರೀತಿಯಾದಂಥ ನಿರೀಕ್ಷೆ ಇಲ್ಲದಿರುವಂಥ ಸಮಯದಲ್ಲಿಯೂ ಸಹ ನಮ್ಮ ದೇವರು ನಮಗೆ ನಿರೀಕ್ಷಕನಾಗಿ, ನಮ್ಮ ನಂಬಿಕೆಯಾಗಿ, ನಮ್ಮ ಗುರಾಣಿಯಾಗಿದ್ದು ನಮ್ಮನ್ನು ಕಾಪಾಡಿಕೊಂಡು ಬರುತ್ತಿದ್ದಾನೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಈ ಬೆಳಗಿನ ವೇಳೆಯಲ್ಲಿ ಇರುವಂಥ ಪರಿಸ್ಥಿತಿಯನ್ನು ನೆನೆಸಿ ಕೊರಗದೆ ನಮ್ಮ ಜೀವಿತನ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಆ ಸರ್ವಶಕ್ತನಾದಂಥ ದೇವರನ್ನು ಆರಾಧಿಸುವ. ನಾವು ಆರಾಧನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇರುವಂಥ ಆ ಸ್ಥಳದಲ್ಲಿಯೇ ನಮ್ಮ ತಲೆಯನ್ನು ಬಾಗಿದವರಾಗಿ ಕರ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವ. ಪ್ರಿಯರೇ, ದೇವರಾತ್ಮನೇ, ನಮ್ಮನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. ನಿಮಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವಂಥ ಸಜೀವ ಯಜ್ಞವಾಗಿ ನಮ್ಮ ಶರೀರವನ್ನು ಒಪ್ಪಿಸುತ್ತಿದ್ದೇವೆ. ಇವತ್ತಿನ ಆರಾಧನೆ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೋ ಸ್ವಾಮಿ. ನಿನ್ನ ಚಿತ್ತದ ಮೇರೆಗೆ ನೀನು ನನ್ನನ್ನು ನಡೆಸುವಂದರೆ ನಾವೆಲ್ಲರೂ ಸಹ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಕರ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಈ ದಿನದ ಆರಾಧನೆ ನಾವು ಪ್ರಾರಂಭಿಸುವ. ಪ್ರಿಯರೇ, ಪ್ರೀತಿಯುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತಿದ್ದೇವೆ ಸ್ವಾಮಿ. ನೀವೊಳ್ಳೆಯವನು ಎಸಪ್ಪ. ನಿನ್ನ ಕೃಪಾ ಸತ್ಯತೆಗಳು ನಿಂತು ಹೋಗದೆ ಇಲ್ಲಿಯವರೆಗೂ ನಮ್ಮನ್ನು ಕಾಪಾಡಿ ಬಂದಿರುವಂಥ ಆ ಒಂದು ಕೃಪೆಗೋಸ್ಕರವಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ದಿನವನ್ನು ಕೊಟ್ಟಿದ್ದೀಯಾ, ಈ ಮುಂಚಾನೆ ಕಾಣುವಂತೆ ಸಹಾಯ ಮಾಡಿದೀಯಾ, ನಿಮ್ಮ ಪಾದಕ್ಕೆ ಬರುವಂತೆ ಸಹಾಯ ಮಾಡಿದೀಯಾ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ ಹೊಸ ಬಲವನ್ನು, ಹೊಸ ಆರೋಗ್ಯವನ್ನು ನೀವು ಕೊಟ್ಟದಕ್ಕೋಸ್ಕರವಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಅಪ್ಪ, ಈ ಕರ್ತನೆ ಆರಾಧನೆಯನ್ನು ಸ್ವಾಮಿ ಅಪ್ಪ, ಯಾರೆಲ್ಲ ಕರ್ತನೆ ಆನ್ಲೈನಲ್ಲಿ ವೀಕ್ಷಿಸುತ್ತಾ ಇದ್ದಾರೋ ಅಪ್ಪ, ಅವರೆಲ್ಲರನ್ನು ನಿನ್ನ ಏರಳವಾಗಿ ಆಶೀರ್ವದಿಸು. ಇರುವಂಥ ಸ್ಥಳದಲ್ಲಿ ಅವರು ಮರೆತು ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ಅವರಿಗೆ ಕೃಪೆ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗಿದ್ದು ನೀವು ನಡೆಸಬೇಕಾಗಿ ನಾ ಬೇಡಿಕೊಳ್ತೇನೆ. ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ನಾವು ಉತ್ಸಾಹ ಧ್ವನಿಯೊಡನೆ ಕೊಂಬನ್ನು ಊದುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರಿಯರೇ, ಆಮೆನ್. ಹಲ್ಲೆಲೂಯಾ ಲಾರ್ಡ್. Thank you, Lord. Hallelujah. ಕೀರ್ತನೆ 105ರಲ್ಲಿ ದಾವೀದನು ಈ ಪ್ರಕಾರವಾಗಿ ಹೇಳುತ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಆಮೆನ್. ಹಲ್ಲೆಲೂಯಾ. ಆ ಸರ್ವಶಕ್ತನು, ಪರಿಶುದ್ಧನು, ನಿತ್ಯವೂ ಜೀವಿಸುವಂಥ ದೇವರ ಬಳಿಗೆ ನಾವೆಲ್ಲರೂ ಬಂದಿದ್ದೇವೆ ಪ್ರಿಯರೇ. ನಮ್ಮನ್ನೇ ನಾವು ಮರೆತವರಾಗಿ ಆ ಪ್ರಸನ್ನತೆಯಲ್ಲಿ ನಾವು ಮುಳುಗಿದವರಾಗಿ ಅಪ್ಪ ನಿಮಗೆ ನಾವು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಕುಗ್ಗಿ ಹೋದಂಥ ನನ್ನನ್ನು, ದೀನಳಾದಂಥ ನನ್ನನ್ನು, ದೀನರಾದಂಥ ನಮ್ಮನ್ನು ಸ್ವಾಮಿ ಕರ್ತನ ಮರೆತು ಹೋಗದೆ ನಮ್ಮನ್ನು ನೆನಪು ಮಾಡಿಕೊಂಡು ಈ ದಿನವನ್ನು ನೀವು ಕೊಟ್ಟಿದ್ದೀರಲ್ಲ ಎಂದು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ದೇವ ಪ್ರಸನ್ನವೇ ನಮ್ಮಲ್ಲಿಗೆ ಹಿಡಿದು ಬಂದಿದೆ ಎಂಬ ಹಾಡನ್ನು ಹಾಡಿ ಆ ಸರ್ವಶಕ್ತನಾದಂಥ ಯೇಸುವನ್ನು ಮಹಿಮೆಪಡಿಸುವ. ಪ್ರಿಯರೇ, ಓ ಜೀಸಸ್, ಹಲ್ಲೆಲೂಯಾ ಲಾರ್ಡ್. Jesus.
ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ದೇವ ಪ್ರಸನ್ನವೇ ನಮ್ಮಲ್ಲಿಗೆ ಬರುತ್ತಿದೆ ಓ ದೇವ ಪ್ರಸನ್ನವೇ ನಮ್ಮಲ್ಲಿಗೆ ಬರುತ್ತಿದೆ Thank you, Jesus. ನಿನ್ನ ದೇವದೂತರು ಸ್ವಾಮಿ Lord, hallelujah. ನಮ್ಮನ್ನು ಕಾಯುತ್ತಿರುವ ಆ ಒಂದು ಕರ್ತನೆ ಸತ್ಯತೆಗಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಉಳಿಗದ ಆತ್ಮವಾಗಿ ಕರ್ತನೆ ಅನುದಿನವೂ ನಿಮ್ಮ ದೂತನ ನಮ್ಮನ್ನು ಕಾಯುತ್ತಿರುವುದಕ್ಕೋಸ್ಕರವಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ದಿವ್ಯದೂತರು ನಮ್ಮ ಸುತ್ತ ಇಲ್ಲಿರುವರು. ದೇವರ ದಿವ್ಯದೂತರು ನಮ್ಮ ಸುತ್ತ ಇಲ್ಲಿರುವರು. ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ದೇವ ಪ್ರಸನ್ನವೇ ನಮ್ಮಲ್ಲಿಗೆ ಬರುತ್ತಿದೆ ದೇವ ಪ್ರಸನ್ನವೇ ನಮ್ಮಲ್ಲಿಗೆ ಬರುತ್ತಿದೆ. ಅಪ್ಪ ಆ ಸ್ವರ್ಗದ ಅಭಿಷೇಕ ನಮಗೆ ಬೇಕು ಸ್ವಾಮಿ. ನಮ್ಮನ್ನು ಕಾಪಾಡುವಂಥದ್ದು ಆ ನಿನ್ನ ಅಭಿಷೇಕವಾಗಿದೆ ಸ್ವಾಮಿ. ಆ ಅಭಿಷೇಕಕ್ಕೋಸ್ಕರವಾಗಿ ಅನುದಿನವೂ ಹಂಬಲಿಸುತ್ತಿದ್ದೇವೆ ರಾಜನೇ. Jesus. ಸ್ವರ್ಗದ ಅಭಿಷೇಕವು ನಮ್ಮೊಳಗೆ ತುಂಬಿದೆ.
ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾದಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾದಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾದಿನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. ದೇವಾದಿನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ. Ori Baba Basya Tarori Baba Shorari Baba Baba Kalwala Setere Ori Kalala Baba Baba Shorari Setere Idara de Chharave Dira Janara Divanala Dere Baba Shorari Dere Yesuve we go to stotra ಒಳ್ಳೆಯವರೇ ಸ್ತೋತ್ರ ಅತಿಶಯಗಳ ದೇವರೇ ಮಹಿಮೆಯುಳ್ಳ ದೇವರೇ we go to ಸ್ತೋತ್ರ. ಯೇಸಪ್ಪ ನೀನು ನಮ್ಮ ಜೀವಿತದಲ್ಲಿ ಮಾಡ್ತಿರುವಂತ ಪ್ರತಿಯೊಂದು ಉಪಕಾರಗಳಿಗಾಗಿ we go to ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಅಪ್ಪ ಹಾಲೆ ನಮ್ಮನ್ನು ನಡೆಸುತ್ತಿರುವಂತ ಒಂದೊಂದು ರೀತಿಗಳನ್ನು ನೆನೆಸಿ we go to ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಹಾಲೆಲೂಯಾ. ಓ ದೇವರೇ we go to ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ದೇವರು ನಮಗೆ ಆಶ್ರಯವು ಕೇಡಿಯವು ಗುರಾಣಿಯಾಗಿದ್ದು ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದ್ದಾನೆ. ಅದಕ್ಕೋಸ್ಕರವಾಗಿ ಫಿಲಿಪ್ಪಿ ಪತ್ರಿಕೆಯ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಾನು ನಿಮಗೆ ತಿರುಗಿ ಹೇಳುತ್ತೇನೆ. ಅದೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ಎಲ್ಲ ವಿಷಯಗಳನ್ನು ದೇವರಿಗೆ ನೀವು ಒಪ್ಪಿಸಿಕೊಟ್ಟವರಾಗಿ ನೀವು ಪುನಃ ಆತನ ಸನ್ನಿಧಾನದಲ್ಲಿ ಸಂತೋಷ ಪಡಿರಿ ಅಂತೇಳಿ ನಾವು ನೋಡ್ತೇವೆ ಪ್ರಿಯರೇ. ಹೌದು, ಇರುವಂಥ ಸ್ಥಿತಿಯನ್ನು ನಾವು ಮರೆತವರಾಗಿ, ಇರುವಂಥ ಆ ಒಂದು ಸ್ಥಳವನ್ನು ಮರೆತು ನಾವು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಉಪಕಾರಗಳು, ಆತ ನಮ್ಮನ್ನು ನಡೆಸುತ್ತಿರುವಂಥ ಆ ಒಂದು ರೀತಿಯನ್ನು ನಾವು ನೆನೆಸಿದವರಾಗಿ, ನಮ್ಮ 2 ಕರಗಳನ್ನು ಕರ್ತನ ಸನ್ನಿಧಾನದಲ್ಲಿ ಎತ್ತಿದವರಾಗಿ, ಅಪ್ಪ ನನ್ನ ಕರಗಳನ್ನು ಎತ್ತಿ ನಿಮ್ಮನ್ನು ಆಡುತ್ತೇನೆ, ಅರಸುತ್ತೇನೆ, ಕೊಂಡಾಡುತ್ತೇನೆ. ನನ್ನ ಜೀವಿತದಲ್ಲಿ ಇಲ್ಲಿಯವರೆಗೂ ಕರ್ತನೆ ಬಿಡದೆ ನನ್ನನ್ನು ಕೈ ಬಿಡದೆ ಕಾಪಾಡಿದ ನಿನ್ನ ಪ್ರೀತಿಗಾಗಿ ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಅಂತೇಳಿ ನಿಮ್ಮ ಕರವೆತ್ತಿ ಹಾಡಿರಿ, ಕೊಂಡಾಡಿರಿ ಎಂಬ ಹಾಡನ್ನು ಹಾಡಿ ಆ ಸರ್ವಶಕ್ತನು ಆ ನಿತ್ಯನಾದಂಥ ತಂದೆಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. Oh hallelujah, oh hallelujah.
ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ. ನಗುಣವಾದೆ ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ. ನಗುಣವಾದೆ ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ. ನಗುಣವಾದೆ ನಗುಣವಾದೆ ಯೇಸು ಕ್ರಿಸ್ತನ ಗಾಯದಿಂದ. ಓ ಹಲ್ಲೆಲೂಯಾ, ಓ
ಸ್ತೋತ್ರ, ಒಳ್ಳೆಯವರೇ ನಿಮಗೆ ಸ್ತೋತ್ರ, ಅತಿಶಯಗಳ ದೇವರೇ ನಿಮಗೆ ಸ್ತೋತ್ರ. ರಿಬಲಗದನ ಬದರಗ ಚಡಗಜರಾಜನಾದನ ಕಲ್ಮನ ಶೌಡಲ್ ವೇದಿ ರೀದಗರಾದೆ ರಿಬಲಗದಾರೆ ಅಂತರೋ ರಿಬಾ ಬಾಬಾ ಶೌಡಲ್ ವೇದಿಗನಾದೆ ಕಲ್ಮನಾದಿರಗ ಜಡಗೇರಗರಾದರಿಯ ಶೌಡಲ್ ವೇದಿಗರ. ಹಲ್ಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ, ಕೃಪೆ ಉಳ್ಳ ದೇವರೇ ಸ್ತೋತ್ರ, ಕರುಣೆ ಉಳ್ಳ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಯೆಶಾಯ 54ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗುವುದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾರೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿಯ ಮುಂದೆ ಈ ಲೋಕದ ಪ್ರೀತಿ ವ್ಯರ್ಥ. ನಮ್ಮ ಜೀವಿತದಲ್ಲಿ ಎಲ್ಲ ಇರುವಂತಹ ವೇಳೆಯಲ್ಲಿ ಈ ಲೋಕದ ಜನರು ನಮ್ಮ ಜೊತೆಲಿರ್ತಾರೆ. ಆದರೆ ನಾವು ಶೂನ್ಯಾವಸ್ಥೆಗೆ ಬಂದಾಗ ನಮ್ಮನ್ನು ಎಲ್ಲರೂ ಕೈ ಬಿಟ್ಟು ಓಡಿ ಹೋಗುತ್ತಾರೆ. ಆದರೆ ನಮ್ಮ ಶೂನ್ಯಾವಸ್ಥೆಯನ್ನು ನೋಡಿ ನಮ್ಮನ್ನು ಹುಡುಕಿ ಬಂದಿರುವಂಥ ಒಂದು ಕರ್ತನಿದ್ದಾನೆ, ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು. ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕಳೆದುಕೊಂಡು ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂಥ ಅವಸ್ಥೆಯಲ್ಲಿ ಇದ್ದುಕೊಂಡು ನೀನು ಕೊರಗುತ್ತಾ ಇರುವುದಾದರೆ ನಿನಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲು ಇಷ್ಟಪಡುತ್ತೇನೆ. ಆ ಕರ್ತನ ಸನ್ನಿಧಾನದಲ್ಲಿ ಓಡಿ ಬಾ, ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡು. ಹಾಗದೇ ಇರುವಂಥದ್ದು ಯಾವುದೊಂದು ಇಲ್ಲ. ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಆಗುವಂಥ ಯೇಸುವಿನ ಕೈಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡುವುದಾದರೆ ಆತ ನಿನ್ನ ಜೀವಿತವನ್ನು ರೂಪಾಂತರಪಡಿಸಿ ಆತನಿಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸಿಕೊಳ್ಳುವವನಾಗಿರ್ತಾನೆ. ಬನ್ನಿರಿ, ನಾವೆಲ್ಲರೂ ಸೇರಿ ಆತನನ್ನು ಕುಣಿದು ಕುಪ್ಪಳಿಸಿ ಆತನನ್ನು ಮಹಿಮೆ ಪಡಿಸುವ. ಆಗದು ಈ ಲೋಕದ ಹಿಂದೆ, ಈ ಲೋಕದ ಪ್ರೀತಿಯ ಹಿಂದೆ ಹೋಗಲು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರೀತಿ ಶಾಶ್ವತವಾದದು. ಆ ಪ್ರೀತಿಯ ಹಿಂದೆ ನಾನು ಓಡಿ ಬರುತ್ತೇನೆ ಎಂಬ ದೃಢವಾದಂಥ ತೀರ್ಮಾನದೊಂದಿಗೆ ನಾವು ಆ ದೇವರನ್ನು ಸ್ತುತಿಸಿ ಕೊಂಡಾಡುವ. ಜೀಸಸ್. ಪ್ರೀತಿಯೆಲ್ಲ ಮಾಡುತ್ತದೆ ನನಗಾಗಿ, ನನ್ನ ಆಸೆಯೆಲ್ಲ ಬಿಟ್ಟು ಬಿಡುವೆ ನಿನಗಾಗಿ, ನಿನ್ನ ಪ್ರೀತಿಯೆಲ್ಲ ಮಾಡುತ್ತದೆ ನನಗಾಗಿ. ಪ್ರೀತಿ 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 ಇಸುವೆ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮುದ್ದು ಬಂಗಾರ ಇಸುವೆ ನೀ ತೋರಿಸುವ ಪ್ರೀತಿ. ಪ್ರೀತಿ 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 ಇಸುವೆ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮುದ್ದು ಬಂಗಾರ ಇಸುವೆ ನೀ ತೋರಿಸುವ ಪ್ರೀತಿ. ಆಗದು ಆಗದು
ಶಾಶ್ವತವಾದದ್ದು ಸ್ವಾಮಿ. ಅದನ್ನು ನೀನು ಕೊಡುವಂತ ಪ್ರೀತಿ ಅದು ಶಾಶ್ವತವಾದದ್ದು. ಅದನ್ನು ನಮಗೆ ನಿತ್ಯ ಜೀವದ ಕಡೆಗೆ ನಡೆಸುವಂತದಾಗಿದೆ ಸ್ವಾಮಿ. ಅದಕ್ಕಾಗಿ ತೋರಿಸುವಂತ ಸಲ್ಲಿಸುತ್ತೇನೆ ರಾಜನೇ. ಈ ಲೋಕ ಕೊಡುವಂತ ಪ್ರೀತಿ ನಿನ್ನದಲ್ಲಪ್ಪ, ನಿನ್ನ ಪ್ರೀತಿ ಮುಂದೆ ಯಾವ ಪ್ರೀತಿ ಇಲ್ಲ ಏಸಪ್ಪ. ಈ ಲೋಕ ಕೊಡುವಂತ ಪ್ರೀತಿ ನಿನ್ನದಲ್ಲಪ್ಪ, ನಿನ್ನ ಪ್ರೀತಿ ಮುಂದೆ ಯಾವ ಪ್ರೀತಿ ಇಲ್ಲ ಏಸಪ್ಪ. ನೀ ಬಯಸಿ ಬಂದವರನ್ನ ಒಪ್ಪಿಕೊಳ್ಳುವೆ, ಪಾಪ ತೆಗೆಸಿ ಬಂದವರನ್ನ ಒಪ್ಪಿಕೊಳ್ಳುವೆ. ನೀ ಬಯಸಿ ಬಂದವರನ್ನ ಒಪ್ಪಿಕೊಳ್ಳುವೆ, ಪಾಪ ತೆಗೆಸಿ ಬಂದವರನ್ನ ಒಪ್ಪಿಕೊಳ್ಳುವೆ. ಪ್ರೀತಿ 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 ಯೇಸುವೇ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮತ್ತು ಬಂಗಾರ ಯೇಸುವೇ ನೀ ತೋರಿಸುವ ಪ್ರೀತಿ. ಪ್ರೀತಿ 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 ಯೇಸುವೇ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮತ್ತು ಬಂಗಾರ ಯೇಸುವೇ ನೀ ತೋರಿಸುವ ಪ್ರೀತಿ. ನಾ ಬರಿದಾಗಿ ನಿಂತಾಗ ಯಾರು ಇಲ್ಲಪ್ಪ, ನಾನು ಖಾಲಿಯಾಗಿ ಇದ್ದಾಗ ಬಂದೆ ಏಸಪ್ಪ. ನಾ ಬರಿದಾಗಿ ನಿಂತಾಗ ಯಾರು ಇಲ್ಲಪ್ಪ, ನಾನು ಖಾಲಿಯಾಗಿ ಇದ್ದಾಗ ಬಂದೆ ಏಸಪ್ಪ. ಈ ಲೋಕನ ಬಿದ್ದಾಗ ಕೇಕೆಯಾಗಿತ್ತು, ನಿನ್ನ ಪ್ರೀತಿನ ಬಿದ್ದಾಗ ಎತ್ತಿಕೊಂಡಿತು. ಈ ಲೋಕನ ಬಿದ್ದಾಗ ಕೇಕೆಯಾಗಿತ್ತು, ನಿನ್ನ ಪ್ರೀತಿನ ಬಿದ್ದಾಗ ಎತ್ತಿಕೊಂಡಿತು. ಪ್ರೀತಿ 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 ಯೇಸುವೇ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮತ್ತು ಬಂಗಾರ ಯೇಸುವೇ ನೀ ತೋರಿಸುವ ಪ್ರೀತಿ. ಪ್ರೀತಿ 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 ಯೇಸುವೇ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮತ್ತು ಬಂಗಾರ ಯೇಸುವೇ ನೀ ತೋರಿಸುವ ಪ್ರೀತಿ. ಪ್ರೀತಿ 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 ಯೇಸುವೇ ನಿನ್ನಲ್ಲಿ ಇರುವ ಪ್ರೀತಿ, ಚಿನ್ನ ಮತ್ತು ಬಂಗಾರ ಯೇಸುವೇ ನೀ ತೋರಿಸುವ ದೇವಾನಿಗೆ ವಂದನೆ ಸ್ವಾಮಿ. ಸರ್ವಶಕ್ತನಾದ ದೇವರಿಗೆ ಕೋಟಿ ಸ್ತೋತ್ರ, ಮಹಾಮಹಿಮವುಳ್ಳ ದೇವರಿಗೆ ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ. ದೇವಾದಿ ದೇವರು ರಾಜಾದಿ ರಾಜನ ಮಹೋನ್ನತನಾದ ದೇವರೇ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಯೇಸುವೇ ನಿಮಗೆ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. Thank you, Lord. ಸರ್ವಶಕ್ತನ ಮುಂದೆ ನಮ್ಮನ್ನು ಒಪ್ಪಿಸಿದವರಾಗಿ ಅಡ್ಡ ಬಿದ್ದು ಆ ತ್ರಯೇಕ ದೇವರನ್ನು ಆರಾಧಿಸುವ ಪ್ರಿಯರೇ, ನಾವು ಇರುವಂಥದ್ದು, ನಡೆಯುವಂಥದ್ದು, ಚಲಿಸುವಂಥದ್ದು ಆತನಲ್ಲಿಯೇ ಅಂತೇಳಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುತ್ತೇವೆ. ಆತನಿಲ್ಲದೆ ನಾವಿಲ್ಲ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆತನನ್ನು ಬಿಟ್ಟು ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ಅನುದಿನವೂ ನಮ್ಮನ್ನು ನಡೆಸುವವನು, ಅನುದಿನವೂ ಆತನ ಆದಿಯ ಅಲ್ಲಿ ತೋರಿಸಿ ನಮ್ಮನ್ನು ನಡೆಸುವಂಥ ದೇವರಿಗೆ ನಾವು ಸಾಷ್ಟಾಂಗವೆರಗಿ ನಮ್ಮನ್ನು ಆತನ ಕೈಗೆ ಒಪ್ಪಿಸಿದವರಾಗಿ ಈ ಸಮಯದಲ್ಲಿ ಆರಾಧಿಸುವ ಪ್ರಿಯರೇ. ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ. ದೇವಾನಿ ಕೋಟಿ ಸ್ತೋತ್ರಪ್ಪ. ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ. ಹೆಚ್ಚು ಹೆಚ್ಚು ಕಾಯುವ ಪವಿತ್ರಾತ್ಮನೇ,
ಪರಿಶುದ್ಧಾತ್ಮನೇ ನನ್ನಾತ್ಮ ಉಜ್ಜೀವಿಸುವ ಪರಿಶುದ್ಧಾತ್ಮನೇ ತ್ರೈಕ ದೇವರಿಗೆ ಆರಾಧನೆ ತ್ರೈಕ ದೇವರಿಗೆ ಆರಾಧನೆ ಸ್ವರ್ಗೀಯ ತಂದೆಯೇ, ನಿಮಗೆ ಆರಾಧಿಸುತ್ತೇವೆ ರಾಜನೇ. ಎಲ್ಲ ಒಳ್ಳೆಯ ದಾನಗಳು ಕರ್ತನೆ ನಿಮ್ಮಿಂದ ಮಾತ್ರ ನಮಗೆ ದೊರಕುವಂಥದ್ದು ಸ್ವಾಮಿ. ಅದಕ್ಕಾಗಿ ನಿಮಗೆ ಅಜ್ಜಬಿದ್ದು ಆರಾಧಿಸುತ್ತೇವೆ ರಾಜನೇ. ಒಳ್ಳೆಯ ವರಗಳನ್ನು ಕೊಡುವ ತಂದೆಯೇ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಒಳ್ಳೆಯ ವರಗಳನ್ನು ಕೊಡುವ ತಂದೆಯೇ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸುವ ಆತ್ಮನೇ, ಎಲ್ಲವನ್ನು
Worship Lord, ಸುಂದರದ ಮಹೋನ್ನತನಾದ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ಕರ್ತನಿಗಿಂತ ನಮ್ಮನ್ನು ಕರ್ತನೆ ಆಲೋಚನೆ ಪ್ರಿಯ ಮಗನಾದಂತ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಕರೆದುಕೊಂಡು ಬಂದ ದೇವರೇ, ಬೆಳಕಿನ ರಾಜ್ಯದ ಕಡೆಗೆ ನಮ್ಮನ್ನು ನಡೆಸುತ್ತೇವೆ. ನಿಮ್ಮನ್ನು ಆರಾಧಿಸುತ್ತೇವೆ. ದೇವನೇ ನಿಮ್ಮನ್ನು ಆರಾಧಿಸುತ್ತೇವೆ. ಆರಾಧನೆ ಜೀಸಸ್. ಜೀಸಸ್. Jesus. We adore you, Lord. ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ಮಾಧುರ 10,000ಗಳಿಗಿಂತ ಶ್ರೇಷ್ಠನಾದ ದೇವರು. ನೀ ಎಷ್ಟೊಂದು ಸುಂದರ, ನೀ ಎಷ್ಟೊಂದು ಮಾಧುರ, 10,000ಗಳಿಗಿಂತ ಶ್ರೇಷ್ಠನಾದ ದೇವರು. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ರಕ್ಷಕರೇ, ನಿಮಗೆ ಮಾತ್ರ ಆರಾಧಿಸುತ್ತೇವೆ ರಾಜನೇ. ನಮ್ಮ ಬೋಧಕನಾಗಿ ನಮ್ಮನ್ನು ಪೋಷಿಸುವಂತ ಒಳ್ಳೆ ತಂದೆಯಾಗಿರುವಂತ ದೇವರೇ, ನಿಮಗೆ ಮಾತ್ರ ಬಿದ್ದು ಆರಾಧಿಸುತ್ತೇವೆ ರಾಜ. ನನ್ನ ರಕ್ಷಕನು, ನೀ ನನ್ನ ಬೋಧಕನು, ನನ್ನನ್ನು ಪೋಷಿಸುವ ನನ್ನ ಒಳ್ಳೆಯ ತಂದೆಯು. ನೀ ನನ್ನ ರಕ್ಷಕನು, ನೀ ನನ್ನ ಬೋಧಕನು, ನನ್ನನ್ನು ಪೋಷಿಸುವ ನನ್ನ ಒಳ್ಳೆಯ ತಂದೆಯು. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. ನಮ್ಮ ಬಾಳಿನ ಜ್ಯೋತಿಯೇ, ನಮ್ಮ ಹೃದಯದ ದೀಪವೇ, ನಮ್ಮ ಬೆಳಕನ್ನು ಹತ್ತಿಸುವಂತ ಒಳ್ಳೆಯ ದೇವರೇ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ಅನುದಿನವೂ ಸ್ವಾಮಿ ನಮ್ಮ ಜೀವಿತಕ್ಕೆ ಬೆಳಕಾಗಿರುವಂತ ದೇವರೇ, ನಿಮಗೆ ಮಾತ್ರ ಆರಾಧನೆ ಸ್ವಾಮಿ.
ಬೆಳಕನ್ನು ಹತ್ತಿಸುವ ನನ್ನ ಒಳ್ಳೆಯ ದೇವರು, ನನ್ನ ಬಾಳಿನ ಜ್ಯೋತಿಯು, ನನ್ನ ಹೃದಯದ ದೀಪವು, ನನ್ನ ಬೆಳಕನ್ನು ಹತ್ತಿಸುವ ನನ್ನ ಒಳ್ಳೆಯ ದೇವರು. ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ, ನನ್ನ ರಾಜ ರಾಜ ನಿಮಗೆ ಆರಾಧನೆ, ಯೇಸು ದೇವಾ ನಿಮಗೆ ಆರಾಧನೆ. Thank you, Lord. Jesus. ಕರ್ತನೇ, ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. Lord Jesus. ನೀ ನನ್ನ ರಕ್ಷಕನು, ನೀ ನನ್ನ ಬೋಧಕನು, ನನ್ನನ್ನು ಪೋಷಿಸುವ ನನ್ನ ಒಳ್ಳೆಯ ತಂದೆಯು. ನೀ ನನ್ನ ರಕ್ಷಕನು, ನೀ ನನ್ನ ಬೋಧಕನು, ನನ್ನನ್ನು ಪೋಷಿಸುವ ನನ್ನ ಒಳ್ಳೆಯ ತಂದೆಯು. ರಾಜ ರಾಜ ನಿಮಗೆ ಆರಾಧನೆ, ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಯೇಸು ಜೀವನದಲ್ಲಿ ಮಾತ್ರ ಸ್ವಾಮಿ, ಒಳ್ಳೆಯ ಕಾರ್ಯಗಳಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ನಿನ್ನ ದೈವಿಕವಾದ ರಕ್ಷಣೆಗಾಗಿ ರಾಜನೇ. ನಿನ್ನನ್ನು ನಡೆಸಿಕೊಳ್ಳುವ ಒಂದು ರೀತಿಯ ಆರಾಧಿಸುತ್ತೇವೆ ರಾಜನೇ. ಯೇಸು ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಸ್ತೋತ್ರ ರಾಜನೇ. ದೈವಿಕವಾದ ಕಾರ್ಯಗಳನ್ನು ಆರಾಧಿಸುತ್ತೇವೆ ರಾಜನೇ. ನಿನ್ನ ರಾಜನೇ. ನಿನ್ನನ್ನು ನಡೆಸುವಂತ ಒಂದೊಂದು ಕೃತ್ಯಗಳಿಗಾಗಿ, ಒಂದೊಂದು ಕಾರ್ಯಗಳಿಗಾಗಿ, ನಮ್ಮ ಜೀವಿತದಲ್ಲಿ ಮಾಡ್ತಿರುವಂತ ಸ್ವಾಮಿ ಒಂದೊಂದು ಕಾರ್ಯಗಳನ್ನು ನೆನೆಸಿದವರಾಗಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ಸರ್ವಶಕ್ತನೇ ನಿಮ್ಮನ್ನು ಆರಾಧಿಸುತ್ತೇವೆ. ಸರ್ವವ್ಯಾಪಿ ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ಒಳ್ಳೆಯ ತಂದೆ ನಿಮ್ಮನ್ನು ಆರಾಧಿಸುತ್ತೇವೆ. ಅಭಿಷೇಕದ ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಯಾಕಂದರೆ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವವನು, ಅಪ್ಪ ಅತಿಶಯಗಳನ್ನು ಮಾಡುವವನು, ಅದ್ಭುತಗಳನ್ನು ಮಾಡುವವನು ನೀನಾಗಿದೆ ರಾಜನೇ. ಅದಕ್ಕಾಗಿ ನಿಮ್ಮನ್ನು ಆರಾಧಿಸುತ್ತೇವೆ ರಾಜನೇ. ಹೌದು ಕರ್ತನೆ, ಇಲ್ಲಿಯವರೆಗೂ ಸ್ವಾಮಿ ನಮ್ಮ ಆರಾಧನೆ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಕರ್ತನೆ ನಮ್ಮ ಜೊತೆಯಲ್ಲಿ ಕೂಡಿ ಕರ್ತನೆ ನಿಮ್ಮನ್ನು ಆರಾಧಿಸಿದರು ಅಪ್ಪ, ಅವರೆಲ್ಲರೂ ನಿನ್ನ ಆಶಿಸು, ಅವರ ಕುಟುಂಬಗಳನ್ನು ಆಶಿಸು ಅಪ್ಪ. ಯಾರೆಲ್ಲ ಆನ್ಲೈನಲ್ಲಿ ವೀಕ್ಷಿಸುತ್ತಾ ಇದ್ದಾರೋ ಅವರ ಜೀವಿತದಲ್ಲಿಯೂ ಸಹ ಒಂದು ರೂಪಾಂತರವನ್ನು ಕೊಡಬೇಕಾಗಿ ನಾ ಬೇಡಿಕೊಳ್ತೇನೆ ಸ್ವಾಮಿ. ಹೌದು ರಾಜನೇ, ಅಪ್ಪ ನೀ ಸಂತೈಸು, ನೀ ಬಲಪಡಿಸು. ಅಲ್ಲಲ್ಲಿ ಮುರಿದ ಹೃದಯವನ್ನು ಕಟ್ಟುವಂಥ ದೇವರು, ಅಲ್ಲಲ್ಲಿಯ ಗಾಯವನ್ನು ಕಟ್ಟುವವನು ನೀನೊಬ್ಬನೇ ಆಗಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ನೀನು ತಾನೇ ನಿಮ್ಮ ಹಸ್ತದಲ್ಲಿ ಕರ್ತನೆ ಮುಟ್ಟಿ ಸೌಖ್ಯಪಡಿಸಿ ನಡೆಸಬೇಕಾಗಿ ನಾ ಬೇಡಿಕೊಳ್ತೇನೆ ರಾಜ. ಎಲ್ಲ ಘನತೆ, ಎಲ್ಲ ಮಾನ, ಎಲ್ಲ ಮಹಿಮೆಗೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶಿಸಲಿ. ಆಮೆನ್. ಜೀಸಸ್. ಪ್ರಾರ್ಥಿಸುವ. ಪ್ರಿಯರೇ, ನಾವು ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋ ನಡೆಯುವಂಥ ದೇಶದಲ್ಲಿ, ಲೋಕದಲ್ಲಿ ನಡೆಯುವಂಥ ಈ ಕೊರೋನಾ ವೈರಸ್ ಮೂಲಕ ಆಗುವಂಥ ಮರಣಗಳು, ನೋವುಗಳು, ದುಃಖಗಳಿಂದ ದೇವರು ಬಿಡುಗಡೆ ಮಾಡೋದಕ್ಕಾಗಿ ಒಂದು ಪರಿಪೂರ್ಣವಾದ ಒಂದು ಸ್ವಸ್ಥತೆ ದೇಶದಲ್ಲಿ, ಲೋಕದಲ್ಲಿ ಉಂಟಾಗೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ವಾಕ್ಯ ಬರೆಯಲ್ಪಟ್ಟಿದ್ದೆ 107:20 ವಾಕ್ಯದ ಪ್ರಕಾರ ಆತನ ತನ್ನ ವಾಕ್ಯವನ್ನು ದೂತನ ಪ್ರತಿ ಕಳಿಸಿ ಸ್ವಸ್ಥಪಡಿಸ್ತಾನೆ. ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸುವ. ವಾಕ್ಯವನ್ನು ಹೇಳಿಕೊಂಡು ನಾವು ಪ್ರಾರ್ಥನೆ ಮಾಡುವ. ನಮ್ಮ ದೇಶದಲ್ಲಿ, ನಮ್ಮ ಲೋಕದಲ್ಲೆಲ್ಲ ಜನರಿಗೆ ಸ್ವಸ್ಥತೆ, ಆರೋಗ್ಯ ದೇವರು ಉಂಟು ಮಾಡುವುದಕ್ಕಾಗಿ ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆ, ಅದುವರೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ ತಂದೆ ನಿನ್ನ ಪ್ರಾರ್ಥನೆಗೆ ಬಂದಿದೆ ಸ್ವಾಮಿ.
ಕರ್ತನೇ, ಲೋಕದಲ್ಲಿ ಕರ್ತ ಹರಡಿದಂಥ ಕೊರೋನಾ ವೈರಸ್ ಮೂಲಕ ಆಗುವಂಥ ನೋವುಗಳು, ವೇದನೆಗಳು, ಚಿಂತೆಗಳು, ಕರ್ತನ ದುಃಖಗಳು, ಮರಣಗಳಿಂದ ಕರ್ತನೆ ನೀನು ತಾನು ಬಿಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನಪ್ಪ. ನೀನೊಬ್ಬನ ಬಿಡಿಸ್ಲಿಕ್ಕೆ ಶಕ್ತನಾದ ದೇವರಲ್ಲವೋ ಸ್ವಾಮಿ. ಕರ್ತನೆ, ನಿನಗೆ ಅಸಾಧ್ಯ ಸಂಗತಿ ಒಂದೂ ಇಲ್ಲ ಸ್ವಾಮಿ. ನಿನ್ನ ವಾಕ್ಯ ಹೇಳಿದ ಸ್ವಾಮಿ, ನರ ಪ್ರಾಣಿಗೆಲ್ಲ ನನ್ನ ದೇವರು, ನನಗೆ ಅಸಾಧ್ಯ ಒಂದೊಂದು ಉಂಟು ಅಂತ ಕೇಳಿದ ಸ್ವಾಮಿ. ನಿನ್ನಲ್ಲಿ ಅಸಾಧ್ಯ ಸಂಗತಿ ಯಾವುದು ಇಲ್ಲ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡ್ತೀವಿ ನೀನಲ್ಲವೋ ಸ್ವಾಮಿ. ಕರ್ತನೆ ಅಪ್ಪ, ನಿನ್ನ ಪರಲೋಕದಿಂದ ಕರ್ತನೆ ನಿನ್ನ ಸ್ವಸ್ಥತೆ ಜನರ ಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆಗೆ ಬರಲಿ ಸ್ವಾಮಿ. ಕರ್ತನೆ ಯಾರ ಮರಣಗಳು ಯೇಸುವಿನ ನಾಮದಲ್ಲಿ ನಿಂತೋಗಲಿ ಸ್ವಾಮಿ. ಅಪ್ಪ, ಜನರಿಗೆ ಜೀವ ಉಂಟಾಗಲಿ ದೇವರೇ, ಅದು ಸಮೃದ್ಧ ಬರೆದ ಜೀವ ಉಂಟಾಗುವಂತೆ ಕೃಪೆ ಮಾಡಬೇಕನ್ನೋ ಪ್ರಾರ್ಥನೆ ಮಾಡ್ತಿದ್ದೇವೆ ದೇವ. ನಿಂತನ ಅದ್ಭುತಗಳನ್ನು ಮಾಡೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಂತ ವಾಕ್ಯ ಹೇಳಿ ಸ್ವಾಮಿ. ದೇವರೇ, ನೀನು ಅದ್ಭುತಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ, ನಾವು ನಂಬುತ್ತೇವೆ ಸ್ವಾಮಿ. ದೇವನಿಗೆ ಸ್ತೋತ್ರ ಸಲ್ಲಿಸ್ತೇನೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್. ಈಗ ವಾಕ್ಯದ ಸಮಯವಾಗಿದೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜಾ ಇದ್ದಾರೆ. ಅವರನ್ನು ವಾಕ್ಯ ಭಾಗಕ್ಕಾಗಿ ನಾವು ಆಹ್ವಾನಿಸುವ. ಥ್ಯಾಂಕ್ ಯು ಜೀಸಸ್. ಫಸ್ಟ್ ವೆಲ್ಕಮ್.